ಕುಣಿಗಲ್ ತಾಲೂಕಿನಲ್ಲಿ ಗಣೇಶನಿಗೆ ವಿಶೇಷ ಪೂಜೆಯನ್ನ ಮಾಡಿದ ಮುಸ್ಲಿಂ ಮುಖಂಡರು. ಹೌದು, ಇಂದು ಕುಣಿಗಲ್ ತಾಲೂಕಿನ ಕೋಟೆ ಮೊಹಲ್ಲಾದ ದೊಡ್ಡ ಗರಡಿ ಮನೆಯ ಗಣೇಶನಿಗೆ ಕುಣಿಗಲ್ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ಹಮೀದ್ ರವರು ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್ನವರು ಮಾತನಾಡಿ, ಇದೊಂದು ಧರ್ಮಗಳ ಸಮಾಗಮ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂಡಿಎಸ್ ರಾಜ್ಯ ಕಾರ್ಯದರ್ಶಿ ರಾಸಿಕ್ ಹಾಗೂ ಕೋಟೆ ನಾಗಣ್ಣ, ಯುವ ಮುಖಂಡ ಲೋಹಿತ್, ಉದಯ್, ರಘು, ಗೋಪಿ, ಪೈಲ್ವಾನ್ ಕಂಟಪ್ಪ, ನಾಗಣ್ಣ, ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು. ಕೋಟೆಯ ದೊಡ್ಡ ಗಣಪತಿಯ ದೇವಸ್ಥಾನದ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ವಿಶೇಷವಾಗಿರುವಂಥದ್ದು ಹಿಂದೂ ಮತ್ತು ಮುಸಲ್ಮಾನವರ ಸಮಾಗಮ. ನಮ್ಮ ಭಾರತ ದೇಶದಲ್ಲೇ ಸಂಸ್ಕೃತಿ ಮತ್ತು ಸಂಸ್ಕಾರದ ಒಂದು ಶ್ರೀಮಂತಿಕೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಮತ್ತು ಯಾವುದೇ ಒಂದು ಭೇದವಿಲ್ಲದೆ ಭಗವಂತನ ಆರಾಧನೆಗೆ ಕುಣಿಗಲ್ ತಾಲೂಕಲ್ಲಿ ಹಿಂದೂ ಮತ್ತು ಮುಸಲ್ಮಾನವರ ಸಾಮರಸ್ಯ ಮತ್ತು ಸದೃಢತೆಯ ಬದುಕು ಪೂಜಾ ಕಾರ್ಯಕ್ರಮವನ್ನು ಏರ್ಪಾಟಾಗಿರುವಂಥದ್ದು ವಿಶೇಷವಾಗಿರುವಂಥದ್ದು. ಅದರಲ್ಲೂ ಸಹ ಈ ಭಾಗದ ಕುಣಿಗಲ್ ತಾಲೂಕಿನ ಮುಸಲ್ಮಾನವರು ಪ್ರತಿಯೊಂದು ಹೋಬಳಿಯಿಂದನೂ ಗಣಪತಿಯ ಹಬ್ಬವನ್ನು ಆಚರಿಸ್ತೇವೆ ನಾವು ಅಂತ ಹೇಳಿ ಇವತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಬಂದು ವಿಶೇಷವಾದಂಥ ಜವಾಬ್ದಾರಿನ ತೆಗೆದುಕೊಂಡು ಸಿಹಿಯನ್ನು ಹಂಚಿ ಭಗವಂತನ ಆರಾಧನೆ ಮಾಡಿ ಗಣಪತಿನ ಸ್ಮರಿಸುವಂಥ ಒಂದು ವಿಶೇಷವಾದಂಥ ಒಂದು ಪ್ರಾರ್ಥನಾ ನಮ್ಮ ತಾಲೂಕಿನಲ್ಲಿ ಕುಣಿಗಲ್ ಪಟ್ಟಣದಲ್ಲಿ ನಡೆದಿರುವಂಥದ್ದು ಬಹಳಷ್ಟು ಸಂತೋಷ ತಂದಿದೆ. ನಾನು ಇದು ಭಾರತಕ್ಕೆ ಒಂದು ಪ್ರತೀಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದ್ದಂತೆ ಬಾಲಿವುಡ್ನಲ್ಲೂ ಬಹಳಷ್ಟು ಜನ ಆಕ್ಟರ್ಸ್ಗಳು, ಮುಸಲ್ಮಾನ್ ಆಕ್ಟರ್ಸ್ಗಳು ಗಣಪತಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಅದರಂತೆ ನಮ್ಮ ಕುಣಿಗಲ್ ತಾಲೂಕಲ್ಲೂ ಇವತ್ತು ವಿಶೇಷವಾಗಿ ಎಲ್ಲರೂ ಸೇರಿರುವಂಥದ್ದೇ ನನಗೆ ಒಂದು ದೊಡ್ಡ ಒಂದು ಸಂತೋಷ. ಇವತ್ತು ಮೊನ್ನೆ ನಡೆದಂಥ ಕೋಮಗಲಭೆ ನಾಗಮಂಗಲದಲ್ಲಿ ಅದಕ್ಕೆ ಪ್ರತೀಕವಾಗಿ ಕುಣಿಗಲ್ ತಾಲೂಕಿನ ಜನರು ಯಾವ ರೀತಿ ಸದೃಢವಾಗಿ ಸಾಮರಸ್ಯದಲ್ಲಿ ನಾವು ಬದುಕ್ತೇವೆ ಅನ್ನೋದನ್ನು ಉದಾಹರಣೆಯಾಗಿ ಈ ಹಬ್ಬವನ್ನು ಆಚರಿಸ್ತಾ ಇರುವಂಥದ್ದೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಗೊಂದಲವಿಲ್ಲದೆ ಈ ಒಂದು ಸಾಮರಸ್ಯ ಸಂಸ್ಕೃತಿನ ಎತ್ತಿಡಿತೇವೆ ಅಂತೇಳಿ ಮುಸಲ್ಮಾನ್ ಬಾಂಧವರು ಈ ಹಬ್ಬದಲ್ಲಿ ಮುಂದೆ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಪ್ರತಿ ವರ್ಷನೂ ನಮ್ಮ ಅಮೀದಿಂದ ಹಿಡಿದು ಸದಾಕತ್ತಿಂದ ಹಿಡಿದು ನಮ್ಮ ನಾಗಣ್ಣನಿಂದ ಹಿಡಿದು ಶಮಿಯಿಂದ ಹಿಡಿದು ರಾಸಿಕಿಂದ ಹಿಡಿದು ಎಲ್ಲ ಮುಸಲ್ಮಾನ್ ಬಾಂಧವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಮಾರು ಆಚೆ ಸಾಕಷ್ಟು ಜನ ಮುಸಲ್ಮಾನ್ ಬಾಂಧವರು ಸಹ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದೇಶ ಇಡೀ ಭಾರತಕ್ಕೆ ಹೋಗಬೇಕು. ನಾವೆಲ್ಲ ಒಂದು ಮಾನವ ಗುಣದ ಮುಂದೆ ಎಲ್ಲ ಗೌಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಮತ್ತೊಮ್ಮೆ ಗಣಪತಿ ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿ ಇವತ್ತು ಮಾಡೋಣ ಅಂತೇಳಿ ಮತ್ತೊಮ್ಮೆ ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ಎಲ್ಲ ಹಿಂದೂ ಮತ್ತು ಮುಸಲ್ಮಾನ್ ಜನತೆಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.